ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬೆಳ್ತಂಗಡಿಯ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಈ ಅಸಹಜ ಸಾವುಗಳಿಗೆ ನ್ಯಾಯವನ್ನ ಕೇಳಿ ಅನೇಕರು ಜನರು ಕೇವಲ ಬರೀ ಸಮಗ್ರವಾದಂಥ ತನಿಖೆಯನ್ನು ನಡೆಸಿ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸೋದೇ ಆಗ್ಬಿಡ್ತಾ ಅಂತ. ಬೆಳ್ತಂಗಡಿ ಪೊಲೀಸ್ನವರು ಯಾಕೆ ಈ ವಿಷಯಗಳನ್ನ ಅಥವಾ ಈ ಕೇಸ್ಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಈ ಕೇಸ್ ಯಾವ ಹಂತದಲ್ಲಿ ಸಾಗ್ತಾ ಇದಾವೆ? ಪ್ರಗತಿಯ ಹಂತದಲ್ಲಿ ಇದೆಯಾ ಅಥವಾ ಏನಾದ್ರೂ ಕ್ಲೂ ಸಿಗುತ್ತಾ ಅಲ್ವಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿನ ಜನರಿಗಂತೂ ಒಂದು ದೊಡ್ಡ ಬೇಸರ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈಗ ಪ್ರತಿಭಟನೆಯನ್ನ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಫೆಬ್ರವರಿ 4ರಂದು ಇದೇ ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಬೊಳ್ಯ ಗ್ರಾಮದ ಸುಮಂತ್ ಕೇಸ್ ಜೊತೆಗೆ ಶ್ರೀಧರ್ ಮುಗೇರ, ಕಣಿಯೂರು ಗ್ರಾಮದ ಶ್ರೀಧರ್ ಮುಗೇರ, ಆತನೂ ಕೂಡ ಅಸ್ವಾಭಾವಿಕ ಸಾವು. ಅದು ಏನಾಯ್ತು, ಯಾರು ಕೊಂದವರು, ಜೊತೆಗೆ ಈ ಕೃತ್ಯವನ್ನ ಮಾಡಿದವರು ಯಾರು, ಬಲಿಪಶುಗಳಿಗೆ ನ್ಯಾಯವನ್ನ ಒದಗಿಸಬೇಕು, ಆ ಒಂದು ಮೃತದೇಹಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮೋಕ್ಷವೂ ಸಿಗದಂತೆ ಕುಟುಂಬಗಳು ಶ್ರಾದ್ದ ಮಾಡಬೇಕಾದ್ರೆ ಅದು ಯಾವ ನಿಟ್ಟಿನಲ್ಲಿ ನೊಂದ್ಕೊಳ್ತಾ ಅಳ್ತಾ ಜೊತೆ ಕಣ್ಣೀರು ಹಾಕ್ತಾ ತನ್ನ ಮಗನ ಸಾವಿ ಕೊನೆಗೂ ಕೂಡ ಯಾರು ಆರೋಪಿಗಳು ಪತ್ತೆ ಆಗಲಿಲ್ಲಪ್ಪ ಅಂತ ಕೊರಗ್ತಾನೆ ಅವ್ರ ಕಾರ್ಯಗಳನ್ನು ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ನೋಡಿ, ಶ್ರೀಧರ್ ಮತ್ತೆ ಈ ಒಂದು ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಸೆಂಬ್ಲಿಯಲ್ಲೂ ಕೂಡ ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಯಿತು. ಹರೀಶ್ ಪೂಂಜಾ ಅವರು, ಶಾಸಕರು, ಅವರು ಕೂಡ ತಮ್ಮ ಈ ಒಂದು ಕೇಸನ್ನ ಸಮಗ್ರವಾದಂಥ ತನಿಖೆಯನ್ನು ನಡೆಸಿ ಇದಕ್ಕೆ ಯಾರ ಅಪರಾಧಿ ಆತನನ್ನ ಪತ್ತೆ ಹಚ್ಚಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಒಬ್ಬ ಯುವ ವಿಜ್ಞಾನಿ, ಬುದ್ಧಿವಂತ ಹುಡುಗ, ಮೋಸ್ಟ್ ಟ್ಯಾಲೆಂಟೆಡ್ ಆಗಿದ್ದಂಥವನು, ಪರಿಸರದ ಬಗ್ಗೆ ಕಾಳಜಿ ಹೊಂದಿದ್ದಂಥವನು, ರಿವರ್ ಪ್ರಾಜೆಕ್ಟ್ ಮುಖಾಂತರ ಗುಜರಾತ್ ಸೈನ್ಸ್ ಫೆಸ್ಟ್ಗೆ ಆಯ್ಕೆ ಆದಂಥವನು. ಆ ಒಬ್ಬ ಹುಡುಗನ ಸಾವಿಗೆ ಕಾರಣ ಏನು ಅನ್ನೋದೇ ಗೊತ್ತಾಗಲೇ ಇಲ್ಲ. ಪೊಲೀಸ್ನವರು ಯಾವ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ. ಸ್ನೇಹಿತರೆ, ಇದೆಲ್ಲದರ ವಿಚಾರವಾಗಿ ಜನರು ಕೂಡ ತಮ್ಮ ಆಕ್ರೋಶದ ಕಟ್ಟೆ ಒಡೆದಿದೆ ಅಂದ್ಕೊಳ್ತೀನಿ. ಅದಕ್ಕೋಸ್ಕರವಾಗಿಯೇ ಫೆಬ್ರವರಿ 4ರಂದು ಇನ್ನು ಕೇವಲ 2 ದಿನ ಬಾಕಿ ಇದೆ. ಇದೇ ಬೆಳ್ತಂಗಡಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ, ಅಂದ್ರೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವರ ಪ್ರತಿಭಟನೆಯ ಮನವಿಯ ಕೂಗು ಏನು ಅಂದ್ರೆ, ಇದೇ ಸುಮಂತ್ ಕೇಸ್ ಮತ್ತು ಶ್ರೀಧರ್ ಮುಗೇರಾ ಕೇಸ್, ಇವೆರಡು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂಥ ತನಿಖೆಯನ್ನ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಆ ಕುಟುಂಬದವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಬೆಳ್ತಂಗಡಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ. ಸುಮನ್ನ ಕೇಸ್ಗೆ ಸಂಬಂಧಪಟ್ಟಾಗ ಅನೇಕರು ತಮ್ಮ ಆಕ್ರೋಶವನ್ನು ನಿರಂತರವಾಗಿ ಕಮೆಂಟ್ಸ್ಗಳ ಮುಖಾಂತರವಾಗಿ ನೋವನ್ನು ಹೊರ ಹಾಕ್ತಾ ಇರ್ತಾರೆ. ದಯವಿಟ್ಟು ಬೆಳ್ತಂಗಡಿಯ ಪೊಲೀಸ್ನವರು ಯಾಕೆ ಈ ನಿಟ್ಟಿನಲ್ಲಿ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇಲ್ಲ ಅಂತ ಪ್ರತಿದಿನವೂ ಕೂಡ ನಾವು ಸುಮಂತ್ ಕೇಸ್ ಸಂಬಂಧಪಟ್ಟಾಗ ಅವ್ರ ಕುಟುಂಬದವ್ರಿಗೆ ಕರೆ ಮಾಡ್ತೀವಿ. ಯಾವ ಹಂತಕ್ಕೆ ಬಂತು, ಪೊಲೀಸ್ನವ್ರು ನಿಮ್ಮನ್ನ ರೀಚ್ ಆದ್ರ, ಫೋನ್ ಮಾಡ್ತಾ ಇದ್ದಾರಾ, ಯಾವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅವ್ರ ಕುಟುಂಬಕ್ಕೆ ಹಾಕ್ತಾನೆ ಇರ್ತೀವಿ. ನೋಡಿ, ಈ ಕೇಸ್ನಲ್ಲಿ ನೀವು ಸುತ್ತಮುತ್ತ ಯಾವ ಆ್ಯಂಗಲ್ನಲ್ಲಿ ಪರೀಕ್ಷೆ ಮಾಡಿದ್ರು ಕೂಡ ಸಸ್ಪೆಕ್ಟ್ಸ್ಗಳು, ಅಂದರೆ ಈ ಪ್ರೈಮಾ ಫೇಸಿ ಅಂತ ಹೇಳಿ ಕರಿತೀವಲ್ಲ, ಅಂದರೆ ಎವಿಡೆನ್ಸ್ಗಳು, ಸಾಕ್ಷ್ಯಾಧಾರಗಳು, ನೀವು ಯಾರನ್ನಾದ್ರೂ ಸಸ್ಪೆಕ್ಟ್ ಮಾಡೋದಿದ್ರೆ ಈ ಒಂದು ಸುಮಂತ್ ಕೇಸ್ಗೆ ಸಂಬಂಧಪಟ್ಟಾಗೆ ಅದೇ ಒಂದು ಪುಟ್ಟ ಕೆರೆ, ಅವ್ರ ಮನೆ ಕುಟುಂಬ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ 3-4 ಮನೆಗಳು ಬಿಟ್ಟರೆ ಅವ್ರ ಫ್ರೆಂಡ್ಸು, ಜೊತೆಗೆ ಅವ್ರ ಕುಟುಂಬದವರು, ಇವ್ರ ಮೇಲೆ ನೀವು ಏನಾದರೂ ಕಣ್ಣಾಯಿಸಬೇಕು. ಈ ಥರದ ಚಿಕ್ಕ ಕೇಸನ್ನು ಇಷ್ಟು ಕಾಂಪ್ಲಿಕೇಟೆಡ್ ಯಾಕೆ ಪೊಲೀಸವ್ರು ಮಾಡ್ಕೊಳ್ತಾ ಇದ್ದಾರೆ? ನಾವು ತಂತ್ರಜ್ಞಾನ ಯಾವ ಲೆವೆಲಿಗೆ ಮುಂದುವರೆದಿದೆ, ಪೊಲೀಸ್ನವರು ಜೊತೆಗೆ ಟೆಕ್ನಾಲಜಿ, ಆ ಒಂದು ಕೃತ್ಯ ನಡೆದಿರ್ತಕ್ಕಂಥ ಜಾಗ, ಟವರ್ ಲೊಕೇಶನ್ಸ್ಗಳು, ಅಲ್ಲಿ ಯಾರಾದರೂ ಬಂದು ಓಡಾಡಿದ್ರೆ ಆ CCTV ಫುಟೇಜ್ಗಳು, ಒಂದು ದೊಡ್ಡ ಮಟ್ಟದಲ್ಲಿ ತಂತ್ರಜ್ಞಾನ ಮುಂದುವರೆದಿದೆ. ಯಾವ ಆರೋಪಿಗಳೇ ಆಗಿರಲಿ ಕ್ಷಣಾರ್ಧದಲ್ಲಿ ಹಿಡಿದು ಹಾಕ್ಬಿಡ್ಬೋದು ಅಂತ ನಾವು ಮಾತನಾಡ್ಕೊಳ್ತೀವಿ. ಆದರೆ ಸುಮಂತ್ ಕೇಸ್ಗೆ ಸಂಬಂಧಪಟ್ಟಾಗ ಇಷ್ಟು ತಡ ಆಗ್ತಾ ಇರೋದು ಯಾಕೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ಜನರಿಗೂ ಕೂಡ ನೋವಿದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಗ್ರವಾದಂಥ ತನಿಖೆಯನ್ನು ಮಾಡಿ ಒಂದು ಆರೋಪಿಗಳನ್ನು, ಈ ಅಪರಾಧಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ಇದರ ಜೊತೆಗೆ ಸರ್ಕಾರಕ್ಕೆ ಒಂದು ಆಗ್ರಹ ಪತ್ರವನ್ನು ಕೂಡ ಹೊರಡಿಸ್ತಾ ಇದ್ದಾರೆ. ಈ ಆಗ್ರಹ ಪತ್ರವನ್ನು ಕೂಡ ಕಳಿಸೋ ಪ್ರಯತ್ನವನ್ನು, ನೀಡತಕ್ಕಂಥ ಪ್ರಯತ್ನವನ್ನು ಈ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಜೊತೆಗೆ ಒಂದು ರೀತಿಯಾದಂಥ ಮನವಿ ಪತ್ರವನ್ನು ಕೂಡ ಸಲ್ಲಿಸೋದು. ಸ್ಥಳ ಬೆಳ್ತಂಗಡಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ. ನ್ಯಾಯಪ್ರಿಯ ಪ್ರಜ್ಞಾವಂತ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲಿಸಿ ನೊಂದ ಕುಟುಂಬಗಳಿಗೆ ನ್ಯಾಯ ಸಿಗುವಂತೆ ಮಾಡಲು ಸಹಕರಿಸಲು ಕೋರಿಕೆ ಅಂತ CPIM ಮತ್ತು DHS ಬೆಳ್ತಂಗಡಿ ತಾಲೂಕು ಸಮಿತಿ. ಕಣಿಯೂರು ಶ್ರೀಧರ್ ಮುಗೇರ ಹಾಗೂ ಕಳಿಯದ ಬಾಲಕ ಸುಮಂತ್ ನಾಯಕ್, ಈ 2 ಕುಟುಂಬಗಳು. ನಿಮಗೆ ಕಣಿಯೂರು ಶ್ರೀಧರ್ ಕೇಸ್ ಕೂಡ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನೋಡಿ,
ಕಳೆದ 2 ತಿಂಗಳಲ್ಲಿ ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನಪ್ತಾ ಇರೋ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಶ್ರೀಧರ್ ಮುಗೇರಾ ಕೇಸ್ನಲ್ಲೂ ಕೂಡ ಹಣೆಯ ಭಾಗಕ್ಕೆ ಹೊಡೆದಂಥ ಮಾರ್ಕ್. ರಾತ್ರಿ ಅವರ ಫ್ರೆಂಡ್ಸ್ಗಳು ಅವರೆಲ್ಲರೂ ಕೂಡ ಫೋನ್ ಮಾಡಿ ಇದೇ ಶ್ರೀಧರ್ ಮುಗೇರಾ ಮನೆಗೆ ಬಂದ ಅಂತಲೂ ಕೂಡ ಕೇಳಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಕುಟುಂಬದವರು ಸೋದರರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆದರೆ ಯಾರು ಆರೋಪಿಗಳು ಅನ್ನೋದು ಕೂಡ ಇಲ್ಲಿಯವರೆಗೂ ಕೂಡ ಪತ್ತೆ ಆಗಲೇ ಇಲ್ಲ. ನಿಮಗೆ ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಧನು ಪೂಜೆಗೆ ಇನ್ನೂ ಕೂಡ ಮುಂಜಾನೆ ಹೊರಟಂಥ ಹುಡುಗ, ಆತನಿಗೆ ಯಾರು ಶತ್ರುಗಳಿಲ್ಲ, ಮುಂದೆ ಭವಿಷ್ಯದಲ್ಲಿ ನಮ್ಮ ಭಾರತಕ್ಕೆ ಉಪಯೋಗ ಆಗ್ತಕ್ಕಂಥ ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಹುಡುಗ, ಗುಜರಾತ್ ಸೈನ್ಸ್ ಫೆಸ್ಟ್ಗೆ ಆಯ್ಕೆಯಾಗಿದ್ದ. ನಿಮಗೆ ಆತ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಬಗ್ಗೆಯೂ ಕೂಡ ಗೊತ್ತಿದೆ ನೋಡಿ. ಈ ನದಿ ಹರಿತಾ ಇದ್ರೆ ಅಲ್ಲೊಂದು ರಿವರ್ ಪ್ರಾಜೆಕ್ಟ್, ಆತ ಸೈನ್ಸ್ ಫೆಸ್ಟ್ಗೆ ಅಂತ ಮಾಡಿದ ಪ್ರಾಜೆಕ್ಟ್, ಒಂದು ಮರದ ತುಂಡುಗಳ ರೀತಿಗೆ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಒಂದೊಂದು ಭಾಗದಲ್ಲಿ ಚಕ್ರದ ರೀತಿಯ ಮರದ ತುಂಡುಗಳು ಅದು ರೊಟೇಟ್ ಆಗ್ತಾ ಇದ್ರೆ ಬರ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ ತ್ಯಾಜ್ಯಗಳೆಲ್ಲ ಹಿಂಗೆ ಅದು ರೊಟೇಟ್ ಆಗ್ತಾ ಇದ್ದಾಗ ಪ್ಲಾಸ್ಟಿಕ್ ತ್ಯಾಜ್ಯಗಳೆಲ್ಲ ಸೈಡ್ಗೆ ಹೋಗೋದು, ಅದು ಒಂದು ಭಾಗದಲ್ಲಿ ಹೋಗೋದು, ಶುದ್ಧ ನೀರು ಹರಿಯೋದು. ಸಮುದ್ರ ಈಗ ಯಾವ ಮಟ್ಟಿಗಿನ ಕೊಳಕು ಪರಿಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತಾಗ್ತದೆ. ವಾಟರ್ ಪೊಲ್ಯೂಷನ್ ಯಾವ ರೀತಿ ಆಗ್ತಾ ಇದೆ ಅಂತ. ಮೋಸ್ಟ್ ಟ್ಯಾಲೆಂಟೆಡ್ ಹುಡುಗ, ಆತನನ್ನು ಮಿಸ್ ಮಾಡ್ಕೊಂಡಿವಿ ಅನ್ನೋ ನೋವು ಬೆಳ್ತಂಗಡಿಯ ಸುತ್ತಮುತ್ತಲಿನ ಜನಕ್ಕೆ ಸಹಜವಾಗಿ ಇದೆ. ಹಾಗಾಗಿ ಅವ್ರು ಯಾವಾಗಲೂ ಕೂಡ ನೋವನ್ನು ಹಂಚಿಕೊಳ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಸುಮಂತ್ ಸಾವಿಗೆ ನ್ಯಾಯವನ್ನು ಕೊಡಿಸಿ ಆ ಕುಟುಂಬದವರು ಪೂಜೆ ಮಾಡಬೇಕಾದ್ರೆ ಆ ಕಾರ್ಯಕ್ರಮಗಳನ್ನು, ಮೋಕ್ಷ ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದು ಯಾವ ನೋನಲ್ಲಿ ಮಾಡಿದ್ರು ಏನೋ ಗೊತ್ತಿಲ್ಲ. ಅವ್ರು ಇವತ್ತಿಗೂ ಕೂಡ ಅದೇ ರೀತಿಯಾಗಿ ಕೇಳ್ಕೊಳ್ತಾರೆ. ನಾವು ಅವ್ರ ತಂದೆಯವ್ರಿಗೆ ನಿರಂತರವಾಗಿ ಕರೆಗಳನ್ನು ಮಾಡ್ತಾ ಇರ್ತೀವಿ. ಸರ್ ಏನಾಯಿತು, ಪೊಲೀಸ್ನವ್ರು ನಿಮ್ಮನ್ನು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರಾ ಅಂತ. ಸರ್ ಉಪ್ಪಿನ ಅಂಗಡಿ ಸುತ್ತಮುತ್ತ ಪೊಲೀಸ್ನವ್ರು ಓಡಾಡ್ತಾ ಇರ್ತಾರೆ ಅಂತ ಅವ್ರ ಕುಟುಂಬದವ್ರು ಹೇಳ್ತಾರೆ. ನೋಡಿ, ಉಪ್ಪಿನ ಅಂಗಡಿ ಸುತ್ತಮುತ್ತ ಪ್ಯಾಟ್ರೋಲಿಂಗ್ ಮಾಡ್ಲಿಕ್ಕೂ ಕೂಡ ಬಂದಿರ್ಬೋದು. ಪೊಲೀಸ್ನವ್ರು ಯಾವ ಹಂತದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ನಿಜಕ್ಕೂ ಕೂಡ ಈ ಸುಮಂತ್ಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸ್ನವರು ಚಿಂತನೆ ನಡೆಸ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಗಳಿದ್ದಾರೆ. SP ಅವ್ರ ಮೇಲೆ ವಿಶ್ವಾಸ ಇದೆ, ಮಂಗಳೂರು SP ಮೇಲೆ. ಆದರೂ ಕೂಡ ಈ ಥರದ ಕೇಸ್ಗಳು ತಡ ಆಗ್ತಾ ಇರೋದ್ರಿಂದ ಜನರಿಗೆ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಅನ್ನೋ ರೀತಿಯಾಗಿ ಆಗ್ತಾ ಇರೋದು. ಅಟ್ಲೀಸ್ಟ್ ಈ ಥರದ ಕೇಸ್ಗಳಲ್ಲಿ ಬಡವರಿಗೆ ನ್ಯಾಯ ಕೊಡಿಸೋದ್ರ ಮುಖಾಂತರವಾಗಿ ಪೊಲೀಸ್ನವ್ರ ಮೇಲೆ, ನಮ್ಮ ಕಾನೂನಿನ ಮೇಲೆ ನಮಗೆ ನಂಬಿಕೆ ಬರುತ್ತೆ. ಇಲ್ಲ, ಅಟ್ಲೀಸ್ಟ್ ಏನಾರು ಆದರೆ ಪೊಲೀಸ್ನವ್ರು ನ್ಯಾಯ ಕೊಡಿಸ್ತಾರಪ್ಪ ಅಂತ. ಯಾಕೆ ಈ ರೀತಿಯಾಗಿ ಅವರು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೋ, ಅಥವಾ ಅವ್ರಿಗೆ ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ವೋ, ಅವರು ವಿಫಲರಾಗ್ಬಿಟ್ಟಿದಾರಾ, ಅಥವಾ ಅವ್ರು ಸಮರ್ಥರೇ ಅಲ್ವಾ? ಬೆಳ್ತಂಗಡಿಯಲ್ಲೇ ಯಾಕೆ ಈ ರೀತಿಯಾಗಿ ಇಷ್ಟೆಲ್ಲ ಕೇಸ್ಗಳಾಗ್ತಾ ಇರೋದು ಅಂತ. ನೀವು ಧರ್ಮಸ್ಥಳ ಸುತ್ತಮುತ್ತ ಅಸಹಜ ಸಾವುಗಳು ಟೋಟಲ್ 74, ನಿಮಗೆ ಕಾರಣಗಳೇ ಗೊತ್ತಿಲ್ಲದೆ ಹೋಗ್ತಾ ಇದಾವಲ್ವಾ? ಅದಕ್ಕೆ ಹೇಳ್ತಾ ಇರೋದು. ನಾಟ್ ಈವನ್ ಧರ್ಮಸ್ಥಳ ಕೇಸ್ಗೆ ಇದನ್ನ ಅಂಟಾಕ್ಲಿಕ್ಕೆ ಹೋಗ್ತಾ ಇಲ್ಲ, ಪ್ರಯತ್ನವನ್ನು ಪಡ್ತಾ ಇಲ್ಲ. ಬಟ್ ಸುಮಂತ್ ಕೇಸ್ ಇದೆಯಲ್ಲ, ತುಂಬ ಸುಲಭವಾದಂಥ ಕೇಸನ್ನ ಇಷ್ಟು ಕಾಂಪ್ಲಿಕೇಟೆಡ್ ಯಾಕೆ ಮಾಡಿಕೊಂಡ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಂಜಾನೆ ಎದ್ದು ಹೋಗ್ತಾನೆ, ಅವ್ರ ಮನೆಯ ಮುಂಭಾಗ ಕೆಳಭಾಗದಲ್ಲೇ ಇರ್ತಕ್ಕಂಥ ಪುಟ್ಟ ಕೆರೆಯಲ್ಲಿ ಈ ರೀತಿಯಾಗಿ ಆತನನ್ನ ಕೊಂದು ಬಿಸಾಕ ಬಿಡ್ತಾರಲ್ಲ, ಅದಕ್ಕೆ ಕಾರಣಗಳನ್ನ ಏನು ಅನ್ನೋದನ್ನ ಕಂಡುಕೊಳ್ಳೋದು ಇಷ್ಟು ಕಷ್ಟ ಸಾಧ್ಯವಾಗ್ತಾರೋ. ಅದಕ್ಕೋಸ್ಕರವಾಗಿ ಜನರು ಎದ್ದೇಳಬೇಕು, ಸಿಡಿದೇಳಬೇಕು, ಸರ್ಕಾರದ ವಿರುದ್ಧವಾಗಿ ಮತ್ತು ಈ ಪೊಲೀಸರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕೋದು ಸರಿಯಾಗಿದೆ. ಅದಕ್ಕೋಸ್ಕರವಾಗಿ ಫೆಬ್ರವರಿ 4ರಂದು ಬೆಳಗ್ಗೆ 10:30 ಸುಮಾರಿಗೆ ಬೆಳ್ತಂಗಡಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಜನರು ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ, ಅವರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಹಾಗಾಗಿ ಪೊಲೀಸ್ನವರು ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಸ್ವಲ್ಪ ಏನಾದರೂ ಈ ಕೇಸನ್ನು ಪಕ್ಕಕ್ಕಿಟ್ಟಿದ್ರೆ, ಫೈಲನ್ನು ಬೇಗ ಎತ್ಕೊಂಡು ಅದು ಯಾವ ಮಟ್ಟಿಗಿದೆ, ಒಂದು ಸೀರಿಯಸ್ ಆಗಿ ಈ ಕೇಸನ್ನು ಪುಷ್ ಮಾಡಿದ್ರೆ ನಿಜಕ್ಕೂ ಕೂಡ ಆರೋಪಿಗಳು ಯಾರು ಅಂತ ಪತ್ತೆ ಆಗ್ತಾರೆ ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳು ಮತ್ತೆ ಬರ್ತೀನಿ. ಸುಮಂತ್ ಹಾಗೂ ಶ್ರೀಧರ್ ಮುಗೇರಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಳಲು ಅಥವಾ ನೋವು, ಹತಾಶೆ, ಆಕ್ರೋಶ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.